ಎಲ್ಲ ಮುಖ್ಯ ಶಿಕ್ಷಕರಿಗೆ ಆತ್ಮೀಯವಾದಂಥ ನಮಸ್ಕಾರ. 21/6/2025ರಂದು ತಾವು ತಮ್ಮ ಶಾಲೆಗಳಲ್ಲಿ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಇದು ಆ, ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಜಾರಿಯಾಗಿರ್ತಕ್ಕಂತಹ ಆದೇಶ. ಏನು 21/6/2025ರಂದು ನೀವು ಯೋಗ ಡೇ ಆಚರಣೆ ಮಾಡ್ತೀರಾ, ಅದಕ್ಕೆ ಪೂರ್ವಭಾವಿಯಾಗಿ ತಮ್ಮ ಶಾಲೆಗಳನ್ನು ತಾವು ಒಂದು ಯೋಗ ಪೋರ್ಟಲ್ನಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದು ತುಂಬ ಮುಖ್ಯ ಆಗಿರ್ತದೆ. ನಿಮ್ಮ ಶಾಲೆಯನ್ನು ನೋಂದಣಿ ಮಾಡ್ಕೋಬೇಕಾಗತ್ತೆ. ನೋಂದಣಿ ಆದಮೇಲೆ ಏನು ತಾವು ಶಾಲೆಗಳಲ್ಲಿ ಯೋಗ ಡೇ ಆಚರಣೆ ಮಾಡ್ತೀರಾ ಆ ಸಂಬಂಧ ಆ, ತಾವು ಫೋಟೋಸು ಮತ್ತು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ವಿಧಾನ ತುಂಬ ಸುಲಭವಾಗಿದೆ. ನಾವು ನೋಡೋಣ. ನಿಮ್ಮ ಬ್ರೌಸರನ್ನು ಓಪನ್ ಮಾಡಿಕೊಂಡು ನಿಮ್ಮ ಕ್ರೋಮ್ ಅಥವಾ ಗೂಗಲ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಯೋಗ ಸಂಗಮ ಅಂತ ಹೇಳಿ ನೀವು ಟೈಪ್ ಮಾಡಿ, ಯೋಗ ಸಂಗಮ್ ಅಂತ. ಸೊ ಇವಾಗ ಹಾಕಿದ ತಕ್ಷಣ ಇಲ್ಲಿ ಸಾಕಷ್ಟು ನಿಮಗೆ ಪೋರ್ಟಲ್ಗಳು ನಿಮಗೆ ಕಾಣಿಸುತ್ತೆ. ಯಾವುದಾದ್ರೂ ಒಂದು ಪೋರ್ಟಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಲ್ಲಿ ಇಲ್ಲಿ ಯೋಗ ಸಂಗಮ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಪೇಜ್ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡಿದ್ರೆ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತ ಹೇಳಿ ಇರುತ್ತೆ. ಸೊ ಹಾಗೆ ನೀವು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಅಂತ ಒಂದು ನಿಮಗೆ ಆಪ್ಷನ್ ಕಾಣಿಸುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದಿಷ್ಟು FAQs ನಿಮಗೆ ಓಪನ್ ಆಗುತ್ತೆ. ಇದನ್ನು ಬೇಕಾದರೆ ನೀವು ಮಾಹಿತಿ ನೀವು ತಿಳ್ಕೊಬಹುದು. ಇಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಬ್ಲೂ ಕಲರ್ ಒಂದು ಆಪ್ಷನ್ ಕೊಟ್ಟಿದ್ದಾನೆ, ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಅಂತ. ಇಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಎರಡು ನೋಡಿ, ಒಂದು ಆರ್ಗನೈಸೇಷನ್ ಡೀಟೇಲ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸು, OTP ವೆರಿಫಿಕೇಷನು, ವೆನ್ಯೂ ಡೀಟೇಲ್ಸು, ಅದರ್ ಡೀಟೇಲ್ಸ್ ಅಂತ ಈ ರೀತಿ ಒಂದು 5 ಆಪ್ಷನ್ಸ್ ಇರುತ್ತೆ. ಒಂದೊಂದನ್ನೇ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಟಗರಿ ಆಫ್ ಆರ್ಗನೈಸೇಷನ್ ಅಂದರೆ ನಿಮ್ಮ ಸ್ಕೂಲ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನು, NGO, ಗೌರ್ಮೆಂಟ್ ಆರ್ಗನೈಸೇಷನ್, ಅದರ್ಸ್ ಅಂತ ಬರುತ್ತೆ. ಸೊ ನಿಮ್ಮದು ಸ್ಕೂಲು ಸರ್ಕಾರಿ ಸ್ಕೂಲ್ ಆದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಪ್ರೈವೇಟ್ ಆದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೇಮ್ ಆಫ್ ದ ಆರ್ಗನೈಸೇಷನ್ ಇರುತ್ತೆ. ಇಲ್ಲಿ ಒಂದು ಶಾಲೆ ಹೆಸರನ್ನು ನೀವು ಹಾಕಿ, ಯಾವುದಾದ್ರೂ ಒಂದು ಶಾಲೆ ಹೆಸರನ್ನು ನೀವು ಅಲ್ಲಿ ಹಾಕಿ, ಇಲ್ಲಿ ಸ್ಟೇಟ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಇಲ್ಲಿ ಪಿನ್ ಕೋಡ್ ಕೇಳುತ್ತೆ. ಪಿನ್ ಕೋಡನ್ನು ಹಾಕಿ, ಇಲ್ಲಿ ಅಡ್ರೆಸ್ ಕೇಳುತ್ತೆ. ನೀವು ಕಂಪ್ಲೀಟ್ ಶಾಲೆದು ಅಡ್ರೆಸ್ಸನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ಸೊ ಈ ರೀತಿ ನೀವು ಹಾಕಿದ ಮೇಲೆ ಇದು ಅಲ್ಲಿ ಏನು ಹಾಕಿ, ನಿಮ್ಮ ಶಾಲೆ ಹೆಸರು ಹಾಕಿ, ಯಾವ ತಾಲೂಕು ಹಾಕಿ, ಪಿನ್ ಕೋಡ್ ಹಾಕಿ, ಅಡ್ರೆಸ್ಸನ್ನು ಹಾಕಿ. ಸೊ ಹಾಕಿದ ಮೇಲೆ ನೆಕ್ಸ್ಟು ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅನ್ನೋದು ಒಂದಿರುತ್ತೆ. ಸೊ ಇದನ್ನು ಸ್ವಲ್ಪ ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ನೀವು ಇಲ್ಲಿ ಏನು ಬೇಸಿಕ್ ಡೀಟೇಲ್ಸನ್ನು ನೀವು ಆರ್ಗನೈಸೇಷನ್ ಡೀಟೇಲ್ಸ್ ಹಾಕಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೊಬೈಲ್ ನಂಬರನ್ನು ಕೇಳುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ. ಸೊ ಇದನ್ನು ಹಾಕಿದ ಮೇಲೆ ಒಂದು OTP ಬರ್ತದೆ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಮೇಲ್ ID ಕೇಳುತ್ತೆ. ಮೇಲ್ IDಯನ್ನು ಕೂಡ ನೀವು ಹಾಕಿ. ಇದು ಹಾಕಿದ ಮೇಲೆ ಇಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಸೊ ಇಲ್ಲಿ ನೆಕ್ಸ್ಟ್ ಸೆಂಡ್ ಒ ಟಿ ಪಿ ಅಂತ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಆ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಒಂದು ಟೆಕ್ಸ್ಟ್ ಮೆಸೇಜ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ನೀವು ಹಾಕಬೇಕಾಗುತ್ತೆ. ಇಲ್ಲಿ ಒಂದು ಒ ಟಿ ಪಿ ಬಂದಿರುತ್ತೆ. ಈ ಒ ಟಿ ಪಿಯನ್ನು ನೀವು ಹಾಕಬೇಕಾಗುತ್ತೆ. ಮೆಸೇಜಲ್ಲಿ ಬಂದಿರುತ್ತೆ ಒ ಟಿ ಪಿ. ಸೊ ಇದು ಹಾಕಿದ್ಮೇಲೆ ವೆರಿಫೈ ಒ ಟಿ ಪಿ ಕೊಡಿ. ವೆರಿಫೈ ಆಗುತ್ತೆ. ಸೊ ವೆರಿಫೈಡ್ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ, ಯು ಕ್ಯಾನ್ ಪ್ರೊಸೀಡ್ ಇನ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಬರುತ್ತೆ. ಹಂಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ನೆಕ್ಸ್ಟ್ ಅಂತ ಹೇಳಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಬಾಕ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ವೆನ್ಯೂ ಕೇಳುತ್ತೆ, ಎಲ್ಲಿ ನೀವು ಮಾಡ್ತೀರಾ ಅಂತ. ಅದು ಲೊಕೇಶನ್ ಎಲ್ಲ ಹಾಕಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೇಟ್ಗಳು ಸಿಗುತ್ತೆ. ಕರ್ನಾಟಕ ಅಂತ ಹಾಕ್ಕೊಳ್ಳಿ. ಪಿನ್ ಕೋಡ್ ಸಿಗುತ್ತೆ 572202. ಕಂಪ್ಲೀಟ್ ಅಡ್ರೆಸ್ ಅನ್ನ ಹಾಕಿ, ಸ್ಕೂಲ್ದು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಲೊಕೇಶನ್ ಅನ್ನ ಕೇಳುತ್ತೆ. ಸೊ ಗೂಗಲ್ ಮ್ಯಾಪ್ ಲೊಕೇಶನ್ ಕೇಳುತ್ತೆ. ನೀವು ಬೇಕಾದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಗೂಗಲ್ ಮ್ಯಾಪ್ದು ಲೊಕೇಶನ್ ಅನ್ನ ಅಲ್ಲಿ ಪೇಸ್ಟ್ ಮಾಡಿ. ಸೊ ನೆಕ್ಸ್ಟ್ ಅದು ಹಾಕಿದ ಮೇಲೆ ಇಲ್ಲಿ ನೆಕ್ಸ್ಟ್ ಇರುತ್ತೆ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ಡಿಸ್ಟಿಕ್ ಒಂದು ಸೆಲೆಕ್ಟ್ ಮಾಡಬೇಕು. ಹಂಗೆ ಒಂದು ನಿಮಿಷ. ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಹ್ಯಾವ್ ಯು ಲಿಸ್ಟೆಡ್ ಐಡೆಂಟಿಫೈಡ್ ಸರ್ಟೈನ್ ಕ್ವಾಲಿಫೈಡ್ ಯೋಗ ಟೀಚರ್ ಟು ಓವರ್ಸಿ ಆರ್ ಪ್ರೊವೈಡ್ ಕಾಮನ್ ಯೋಗ ಪೋರ್ಟಲ್ ಟ್ರೈನಿಂಗ್ ಅಂತ ಕೇಳುತ್ತೆ. ಅದನ್ನ ನಿಮ್ಗೆ ಯಾವುದೇ ಟ್ರೈನಿಂಗ್ ಆಗಿರಲ್ಲ, ನೋ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇವೆಲ್ಲ ಚೆಕ್ ಬಾಕ್ಸ್ ಇರುತ್ತೆ. ಇವೆಲ್ಲಕ್ಕೂ ನೀವು ರೈಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಇದೆ, ಸಬ್ಮಿಟ್ ಇರುತ್ತೆ, ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟಾಗ ಯಾಕೆ ಆಗಿಲ್ಲ ಅಂತ ಕೇಳುತ್ತೆ. ಸೊ ಡು ಹ್ಯಾವ್ ಎ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಆರ್ಗನೈಸೇಷನ್ IDY ಈವೆಂಟ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಆಯುಷ್ ಅಂತ. ನಿಮ್ಗೆ ಯಾವ್ದಾದ್ರು ಈ ತರದ ಯೋಗ ಬಗ್ಗೆ ನಿಮ್ಗೆ ಐಡಿಯಾ ಇದೆಯಾ ಅಂತ ಕೇಳುತ್ತೆ. ಅಲ್ಲಿ ಎಸ್ ಅಂತ ಹಾಕೊಳ್ಳಿ. ಇನ್ ವಿಚ್ ಇಯರ್ಸ್ ಹ್ಯಾವ್ ಯು ಆರ್ಗನೈಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಈವೆಂಟ್ ಅಂತ ಹೇಳಿದೆ. ಯಾವ್ದಾದ್ರು ಒಂದು ಇಯರ್ ಅನ್ನ ಅಲ್ಲಿಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವಾಗಾದ್ರೂ ಮಾಡಿರ್ತೀರಾ, ಸೊ ಯಾವ 1 ಇಯರ್ ಅನ್ನ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಡಿಡ್ ಯು ಸಬ್ಮಿಟ್ ದ IDY ಈವೆಂಟ್ ರಿಪೋರ್ಟ್ ಅಂತ ಕೇಳುತ್ತೆ. ಸೊ ಇವೆಲ್ಲವಕ್ಕೂ ಎಸ್ ಅಂತ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಒಂದು ಆಪ್ಷನ್ ಇರುತ್ತೆ, ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟಾಗ ಈ ತರ ಬರ್ತದೆ, ಕಂಗ್ರಾಚುಲೇಷನ್ ಪ್ರಪೋಸಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ. ಇದೊಂದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಸೊ ಈ ರೀತಿ ನಾವು ಈ ಯೋಗ ಸಂಗಮ್ಗೆ, ಯೋಗ ಡೇಗೆ ನಮ್ಮ ಶಾಲೆಯನ್ನ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ.